ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟು ಫುಲ್ಲು ರೆಡಿ ಆಗಿದ್ದೀನಿ. ನಾನು ಮೊದಲೇ ಹೇಳಿರೋ ಥರ ನಾನು ನಾನು ಇರೋದೆಲ್ಲ ಬೆಂಗಳೂರು. ನಾನು ಹಬ್ಬಕ್ಕೋಸ್ಕರ ಇಲ್ಲಿ ನಮ್ಮಮ್ಮವ್ರ ಮನೆಗೆ ಬಂದಿದ್ದು. ನಮ್ಮಮ್ಮ ಬೆಳಿಗ್ಗೆನೇ ಕೆಲಸಕ್ಕೆ ಹೋಗ್ಬಿಟ್ರು. ನಾನು ಇವಾಗ ಫುಲ್ಲು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಫುಲ್ಲು ರೆಡಿ ಆಗಿದ್ದೀನಿ. ಇವಾಗ ಮೊದಲು ನಮ್ಮ ಅತ್ತೆಯವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೂ ಒಂದು ಬಾಯ್ ಹೇಳಿ, ಅವರು ಬಾ ಇಲ್ಲಿಗೆ ಬಂದುಬಿಟ್ಟು ಹೋಗು ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರಿಗೂ ಒಂದು ಬಾಯ್ ಹೇಳಿ ಅಲ್ಲಿಂದ ಮುಂದೆ ಬೆಂಗಳೂರಿಗೆ ಹೊರಡ್ತೀನಿ. ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನನ್ನ ಲಗೇಜು, ಬ್ಯಾಗು. ಇದು ನಿನ್ನೆ ಊರಿಗೆ ಹೋಗೋದಕ್ಕೆ ಅಂತ ಮಂಡಕ್ಕಿ ಮಾಡ್ಕೊಂಡಿರೋ ಅಂಥದ್ದು. ಸೊ ಬನ್ನಿ ಇವಾಗ ಹೊರಡೋಣ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ಗಾಳಿ ಕೇಳಿಸ್ತಾ ಇರ್ಬೋದು. ಇಲ್ಲಿ ತುಂಬ ಗಾಳಿ. ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಫುಲ್ಲು ಇಲ್ಲೆಲ್ಲ ಬೈಲು ಥರ ಈ ಥರ ಇರೋದ್ರಿಂದ ಫುಲ್ಲು ಗಾಳಿ ಬರುತ್ತೆ ಇಲ್ಲೆಲ್ಲ. ಇಲ್ಲಿ ನೋಡಿ ಥರ ಇರೋದ್ರಿಂದ ಇಲ್ಲೆಲ್ಲ ಯಾವುದೂ ಮನೆ ಇಲ್ಲ, ಅದಕ್ಕೆ ಫುಲ್ಲು ಗಾಳಿ. ಅಷ್ಟು ಸೌಂಡ್ ಬರುತ್ತೆ ಗಾಳಿದು. ಮರ ಎಲ್ಲ ಇರೋದ್ರಿಂದ. ಇವಾಗ ಟೈಮು 12 ಕಾಲಾಗಿದೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಊರಿಗೆ ರೀಚ್ ಆಗೋಷ್ಟೊತ್ತಲ್ಲಿ ಅಂತ. ಮೊದಲು ಇವಾಗ ನಮ್ಮ ಅತ್ತೆ ಮನೆಯವ್ರಿಗೆ ಹೊರಟ್ಬಿಡೋಣ. ಬನ್ನಿ ಹೋಗೋಣ. ಹೊರಟಿದ್ದೀನಿ. ಇವಾಗ ಲಗೇಜೆಲ್ಲ ಹೊರಗೆ ಇಟ್ಕೊಂಡಾಯಿತು. ಇನ್ನೇನು ಲಾಕ್ ಮಾಡಿಕೊಂಡು ಹೊರಡೋದೇನೆ. ಇವಾಗ ಲಾಕ್ ಮಾಡಿ ಆಯಿತು. ಇಲ್ಲಿ ನೋಡಿ, ಇಷ್ಟು ಬ್ಯಾಗು ಒಬ್ಬಳೇ ತಗೊಂಡೋಗ್ಬೇಕು. ಇವಾಗ ನಮ್ಮ ಅತ್ತೆ ಮನೆ ತನಕ ಮಾತ್ರ ನಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಆಟೋನಲ್ಲಿ ಹೋಗ್ಬಿಡ್ತೀನಿ ಬಸ್ ಸ್ಟ್ಯಾಂಡ್ಗೆ. ಇವಾಗ ತಾನೇ ಬಂದೆ ಇಲ್ಲಿಗೆ. ನಮ್ಮ ಅತ್ತೆಯವ್ರ ಮನೆಗೆ ಬಂದು ಅವರು ದೋಸೆ ಮಾಡಿದರು ಇವತ್ತು ತಿಂಡಿಗೆ. ಅದನ್ನೇ ನನಗೂ ಕೊಟ್ಟರು. ಇವಾಗ ತಿನ್ಕೊಂಡು ಇವಾಗ ಹೊರಡಬೇಕು. ಆಟೋಗೆ ಫೋನ್ ಮಾಡಿದ್ದೀನಿ, ಅವ್ರು ಬಂದ ಮೇಲೆ ಹೊರಡಬೇಕು ಇಲ್ಲಿಂದ. ಆಟೋ ಬಂತು ಇವಾಗ. ಆದರೆ ನಾನು ಮೊದಲೇ ಬೆಳಿಗ್ಗೆನೇ ಒಬ್ಬರಿಗೆ ಕಾಲ್ ಮಾಡಿ ಹೇಳಿದ್ದೆ ಆಟೋದವರಿಗೆ, ಮಧ್ಯಾಹ್ನ ಈ ಥರ ಕರ್ಕೊಂಡು ಹೋಗಬೇಕು, ನಾನು ಸಿಟಿಗೆ ಹೋಗ್ಬೇಕಾಗಿದೆ ಬಸ್ ಸ್ಟಾಪ್ಗೆ, ನೀವು ಬರ್ತೀರಾ ಅಲ್ವಾ ಅಂತ ಹೇಳಿಬಿಟ್ಟು. ಅವರು ಸರಿ ಬರ್ತೀನಿ ಅಂತಲೇ ಹೇಳಿದರು ಬೆಳಿಗ್ಗೆ. ಆದರೆ ಇವಾಗ ಕಾಲ್ ಮಾಡಿದಾಗ ಇಲ್ಲ ನಾನು ಬೇರೆ ಕಡೆ ಇದ್ದೀನಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಮತ್ತೆ ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಆಟೋದವ್ರು ಬಂದರು. ಈ ಆಟೋದವ್ರು ಬಂದಮೇಲೆ ಅವ್ರ ಆಟೋನಲ್ಲಿ ನಾನು ಇವಾಗ ಸಿಟಿ ಹತ್ರ ಬಂದೆ. ನೋಡಿ, ನಮ್ಮೂರಿಂದ ಸಿಟಿ ನಮಗೇನು ಅಂದರೆ ನಮ್ಮೂರು ಅಂತ ಹೇಳಿದ್ರೆ ಒಂದು 2 ಕಿಲೋಮೀಟ್ರೇನೋ ಆಗುತ್ತೆ ಅಷ್ಟೇ. ನಮ್ಮ ಏರಿಯಾ ಅಂತಲೇ ಹೇಳ್ಬೋದು ಅಷ್ಟೇ. ತುಂಬ ದೂರ ಆಗೋದಿಲ್ಲ, 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಬರೋದಕ್ಕೆ ಎಷ್ಟು ಟೈಮ್ ಬೇಕು ಹೇಳಿ? ಒಂದು 10ರಿಂದ 15 ನಿಮಿಷದಲ್ಲಿ ಆರಾಮಾಗಿ ಬಂದುಬಿಡ್ತೀವಿ. ಸೊ ಅದಕ್ಕೆ ನಾನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ಯಾರಾದರೂ ಆಟೋದವ್ರು ಬಂದೇ ಬರ್ತಾರಲ್ವ. ನನಗೇನಂತ ಹೇಳಿದ್ರೆ, ಇವಾಗ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಯಾಕಂದರೆ ನಮ್ಮ ಮನೆಯವ್ರಿಗೆ, ನನ್ನ ಹಸ್ಬೆಂಡ್ಗೆ ನನಗೆ ರಜೆ ಸಿಕ್ಕಿರುವಾಗ ಅವ್ರಿಗೆ ರಜೆ ಸಿಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಒಬ್ಬಳೇ ಟ್ರಾವೆಲ್ ಮಾಡಿ ರೂಢಿ ಆಗಿಬಿಟ್ಟಿದೆ. ಸೊ ಒಬ್ಬಳೇ ಆಗಿರೋದ್ರಿಂದ ನಾನು ಬಸ್ ಸ್ಟಾಪ್ಗೆ ಆಟೋನ ಮಾಡಿಸ್ಕೊಂಡು ಬಂದುಬಿಡ್ತೀನಿ. ನೋಡಿ, ಇವಾಗ ಬಸ್ಸಲ್ಲಿ ಹತ್ಕೊಂಡು ಕೂತಿದ್ದೀನಿ. ನಮ್ಮೂರಿಂದ ಯಾವಾಗ್ಲೂ ಬಸ್ಗಳು ಇದ್ದೇ ಇರುತ್ತೆ. ಹೇಳಬೇಕು ಅಂತಂದರೆ ನಮ್ಮದು ಹರಿಹರ ಅಲ್ವಾ, ಹರಿಹರದಿಂದಾನೇ ಜಾಸ್ತಿ ಜನ ಹತ್ತೋದು. ಯಾಕಂದರೆ ದಾವಣಗೆರೆಯಲ್ಲಿ ಸ್ವಲ್ಪ ರಶ್ ಆಗಿಬಿಡುತ್ತೆ ಬಸ್ಸು. ಇವಾಗ ನಾನು ನಿಮಗೆ ನಮ್ಮ ದಾವಣಗೆರೆಯಲ್ಲಿ ಇರೋವಂಥ ಒಂದು ದೊಡ್ಡ ಕಾಲೇಜನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು GM ಯೂನಿವರ್ಸಿಟಿ ಅಂತ, GMIT ಕಾಲೇಜ್ ಅಂತ ಹೇಳ್ತೀವಿ. ನೀವು ಕೇಳಿರ್ಬೋದು ಅಂತ ಅನಿಸುತ್ತೆ. ಇದೇ ನೋಡಿ ಆ ಕಾಲೇಜು. ಇವಾಗ ನೀವು ನೋಡ್ತಾ ಇರೋದು ನಮ್ಮ ದಾವಣಗೆರೆಯಲ್ಲಿ ಇರೋವಂಥ ರೈಲ್ವೆ ಸ್ಟೇಷನ್ನು. ಇದನ್ನು ಫುಲ್ಲು ಮಾಡರ್ನೈಸ್ ಮಾಡಿ ಇವಾಗ ರೀಸೆಂಟಾಗಿ ಬಿಲ್ಡ್ ಮಾಡಿದ್ದಾರೆ. ಇವಾಗ ನೀವು ಅದೇ ಮುಂದೆ ಬಂದರೆ ನೀವು ನೋಡೋ ಅಂಥದ್ದು ಬಂದು
ಅರುಣೋದಯ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಅಫೋರ್ಡೆಬಲ್ ರೇಂಜಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ. ಬೇಕಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಲ್ಲಿಂದ ಹಾಗೆ ಸ್ವಲ್ಪ ದೂರ ಬಂದರೆ ನಾವು ನಮ್ಮ ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಬಂದು ಬಿಡ್ತೀವಿ. ಇದು ಕಟ್ಟಿಸಿ ಸುಮಾರು 1 ವರ್ಷ ಆಗಿರ್ಬೋದು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ. ಇವಾಗ ನೋಡಿ ನಾನು ಬಸ್ಸಲ್ಲಿ ಈ ಥರ ಯಾಕೆ ಕೂತಿದ್ದೀನಿ ಅಂತ ಹೇಳಿದ್ರೆ, ನಾವು ಹತ್ತಿರೋ ಬಸ್ಗೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಂತ ಹೇಳಿ ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಂತ ಹೇಳಿದರೆ, ನಾವೇನೋ ಅನ್ಕೋತೀವಿ, ಅದಾಗದೆ ಇನ್ನೊಂದೇನೋ ಆಗಿರುತ್ತೆ. ಇವಾಗ ನಾನು ಹತ್ತಿರೋ ಬಸ್ಸು ಏನಾಗಿದೆ ಅಂತ ಹೇಳಿದರೆ, ಇದ್ರದ್ದು ಡೋರು ಲಾಕ್ ಆಗ್ತಾಯಿಲ್ಲ ಅಂತಂದರೆ ಅಂದರೆ ಡೋರ್ ಹಾಕೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇವಾಗ ಒಂದು 1 ಅವರ್ ಏನೋ 1.5 ಅವರೇ ಬಸ್ನ ಇಲ್ಲೇ ನಿಲ್ಲಿಸ್ಬಿಟ್ರು. ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲೇ ನಿಲ್ಲಿಸ್ಬಿಟ್ರು. ಇಲ್ಲೇ ಮೆಕ್ಯಾನಿಕ್ ಏನೋ ಇತ್ತು ಅನಿಸುತ್ತೆ, ಅದು ನಿಲ್ಲಿಸಿ ಸರಿ ಮಾಡ್ತಾಯಿದ್ರು. ನನಗಂತೂ ತುಂಬ ಬೇಜಾರಾಗ್ಬಿಡ್ತು. ಯಾಕೆ ಅಂತಂದರೆ ನಾನು ಸ್ವಲ್ಪ ಬೇಗನೆ ಬಿಟ್ಟಿದ್ದೆ, ಬೇಗನೆ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು. ಆದರೆ ಈಗಾಗೋಯ್ತು ನೋಡಿ. ಇವಾಗ ಸ್ವಲ್ಪ ದೂರ ಬಂದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಗೊಂಡೆ ನಾನು. ಫೈನಲಿ ನಾನಿವಾಗ ಬೆಂಗಳೂರನ್ನ ರೀಚ್ ಆಗಿಬಿಟ್ಟೆ. ಇವಾಗ ಎಂಟ್ರೆನ್ಸಲ್ಲಿ ಇದ್ದೀವಿ, ಬೆಂಗಳೂರು ಎಂಟ್ರೆನ್ಸ್ನಲ್ಲಿ ನೋಡಿ. ಇವಾಗ ನನ್ನ ಕರ್ಕೊಂಡೋಗೋದಕ್ಕೋಸ್ಕರ ನಮ್ಮ ಮನೆಯವರು ಕೂಡ ಗಾಡಿನಲ್ಲಿ ಬಂದಿದ್ದಾರೆ. ನಾವು ಇವಾಗ ಹೊರಡ್ತೀವಿ ಇಲ್ಲಿಂದ. ನಾನು ಫಸ್ಟು ಅವರಿಗೆ ನನ್ನ ಲಗೇಜ್ ಎಲ್ಲ ಕೊಟ್ಬಿಡ್ತೀನಿ. ಆಮೇಲೆ ಅವ್ರು ನೀಟಾಗಿ ಇಟ್ಕೊಂಡ್ಮೇಲೆ ನಾವು ಹೋಗ್ಬೋದು. ಇವಾಗ ಏನಂದರೆ ನಮ್ಮ ಮನೆಗೆ ಹೋಗೋದಕ್ಕೆ ಗೊರಗುಂಟೆಪಾಳ್ಯ ಸ್ಟಾಪಲ್ಲಿ ನಾನು ಇಳಿಯೋದು. ನಮ್ಮ ಮನೆಗೆ ಹೋಗೋದಕ್ಕೆ ಹಾರ್ಡ್ಲಿ 20 ಮಿನಿಟ್ಸ್ ಬೇಕಾಗ್ಬೋದು ಅಷ್ಟೇ. ತುಂಬ ದೂರ ಏನು ಆಗೋದಿಲ್ಲ ಇಲ್ಲಿಂದ. ಸೊ ಇವಾಗ ಹೋಗ್ತಾ ಇದ್ದೀವಿ ಮನೆ ಕಡೆ. ನಾನು ಊರಿಂದ ಬಂದಿದ್ದು ಏನು ಅನ್ನಿಸ್ತು? ಖುಷಿ ಆಯ್ತಾ? ಖುಷಿ ಆಗುತ್ತೆ. ಇನ್ನೇನಾಗುತ್ತೆ, ಆರಾಮಾಗಿದ್ದೆ ತಗೆ ಇನ್ನೊಂದೆರಡು ದಿನ ಹಂಗೇನಾರು ಅನ್ನಿಸ್ತೈತಾ? ಆ ಥರ ಏನಿಲ್ಲ. ಮತ್ತೇನಿಲ್ಲ ಅಷ್ಟೇ. ನಾನು ಸುಮ್ಮನೆ ಅವ್ರಿಗೆ ಆ ಥರ ಕೇಳ್ತಾ ಇದ್ದೆ ಅಷ್ಟೇ. ಅಂದರೆ ಅವರು ತುಂಬ ಎಕ್ಸ್ಪ್ರೆಸಿವ್ ಏನೂ ಅಲ್ಲ. ನಾನು 10 ಮಾತಾಡಿದ್ರೆ ಅವರು 1 ಮಾತಾಡ್ತಾರೆ. ಆಮೇಲೆ ಇನ್ನೊಂದು, ಅವರಿಗೆ ಕ್ಯಾಮ್ರಾ ಅಂತಂದರೆ ಅಷ್ಟೊಂದು ಬರೋದಿಲ್ಲ. ಅದಕ್ಕೆ ಅವ್ರು ಆ ಥರ ರಿಯಾಕ್ಟ್ ಮಾಡಿದರು. ಅದೇ ಹೆಚ್ಚಿಗೆ ಹೇಳಬೇಕು ಅಂತಂದರೆ ಅವ್ರು ಹೇಳಿದ್ದು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.